ಬನ್ನಿ ಅದೇನು ತೊಗೊಂಬಂದಿದ್ದೀನಿ ಅಂತ ಇವಾಗ ನಿಮ್ಮ ಮುಂದೆನೇ ಓಪನ್ ಮಾಡಿ ಅದನ್ನು ತೋರಿಸ್ತೀನಿ. ಫ್ರೆಂಡ್ಸ್, ಮೊದಲನೇದಾಗಿ ನಿಮ್ಮ ಮುಂದೆನೇ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಏನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ಈ ಥರದ್ದೊಂದು ಬ್ಯಾಗ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಕೊಡಿಸಿರ್ಲಿಲ್ಲ, ನಾನೇ ಕೇಳಿ ತೊಗೊಂಡಿದ್ದೀನಿ. ಮೊದಲನೇದಾಗಿ ಕಾಲ್ ಚೈನ್ ತೊಗೊಂಡಿದ್ದೀನಿ, ಫ್ಯಾನ್ಸಿ ಚೈನು. ನನ್ನ ಹತ್ರ ಇದೆ, ಆಲ್ರೆಡಿ ಒಂದು ಹಾಕ್ಕೊಂಡಿದ್ದೀನಿ, ಇನ್ನೂ ಒಂದಿದೆ. ಬಟ್ ಇದನ್ನು ನೋಡಿ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ. ನನ್ನ ಜಾಸ್ತಿ ಫ್ಯಾನ್ಸಿ ಐಟಮೇ ತಗೊಳ್ಳೋದು. ಇದೆ ಅಂತಲ್ಲ, ಓಲೆ ಆಗ್ಬೋದು, ಏನೇ ಒಂದು ನೆಕ್ ಚೈನ್ ಆಗ್ಬೋದು, ಎಲ್ಲ ಫ್ಯಾನ್ಸಿನೇ ಇಷ್ಟಪಟ್ಟು ತೊಗೋತೀನಿ. ಈ ಥರ ಇದೆ. ಮೊದಲನೇದಾಗಿ ಇದು ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಇನ್ನು ಎರಡನೇದು ಇದು. ದೀಪ ತಗೊಂಡೆ ಡೈಲಿ ವೇರ್ಗೆ ಹಚ್ಚೋಕ್ಕೆ ಅಂತ. ಇದನ್ನು ನಾನು ಶಾಪಲ್ಲೇ ತೋರಿಸಿದ್ದೆ ನಿಮಗೆ. ಇದು ಡೈಲಿ ವೇರ್ಗೆ ಅಂತ ತೊಗೊಂಡಿದ್ದೀನಿ. ದೊಡ್ಡದಿದೆ ನನ್ನ ಹತ್ರ, ಬಟ್ ಡೈಲಿ ಯೂಸ್ಗೆ ಚಿಕ್ಕದಾಗಿ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ತುಂಬ ಇಷ್ಟ ಆಯಿತು ಇದನ್ನು ನೋಡಿದ ತಕ್ಷಣವೇ. ನೋಡಿ, ಈ ಥರ ಇದೆ. ತುಂಬ ದೊಡ್ಡದಿದೆ. ಸೊ ವರಮಹಾಲಕ್ಷ್ಮಿ ಟೈಮಲ್ಲಿ ಅದನ್ನು ಯೂಸ್ ಮಾಡ್ಕೊತೀನಿ. ಇದು ಡೈಲಿಗೆ ಅಂತ ಅಂದ್ಬಿಟ್ಟು ಇದೊಂದು ಜೊತೆ ತೊಗೊಂಡೆ ಈಗ ಸದ್ಯಕ್ಕೆ. ಅದೆಲ್ಲ ಒಂದಿನ ವೀಡಿಯೋ ಮಾಡಿ ಹಾಕ್ತೀನಿ. ಬಟ್ ಇವಾಗ ಹೊಸದಾಗಿ ತೊಗೊಂಡಿರೋದನ್ನು ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಇದು ನೋಡಿದ ತಕ್ಷಣ ನೀವೇ ಶಾಕ್ ಆಗಿಬಿಡ್ತೀರಾ, ಇದನ್ನು ನೀವೇ ತಗೋಬಿಟ್ರಾ ಅಂತ. ಇದನ್ನು ವಿಡಿಯೋದಲ್ಲಿ ತೋರಿಸಿದ್ದೆ ನಾನು. ಇದು ತುಂಬ ಇಷ್ಟ ಆಯಿತು ನನಗೆ. ಸೊ ತುಂಬ ದಿನದಿಂದ ನಾನು ತಗೋಬೇಕು ಅನ್ಕೋತಾ ಇದ್ದೆ, ಬಟ್ ಆಗಿರಲಿಲ್ಲ. ಸೊ ಅವತ್ತು ಇತ್ತಲ್ಲ, ಅದಕ್ಕೇ ತಗೊಂಡೆ ಇದನ್ನು. ಇಷ್ಟು ತಗೊಂಡು ಬಂದೆ ಅವತ್ತು. ಇದನ್ನು ನಿಮ್ಮ ಮುಂದೆನೇ ಓಪನ್ ಮಾಡಬೇಕು ಅಂತ ಇಷ್ಟು ದಿನ ಓಪನ್ ಮಾಡಿರಲಿಲ್ಲ. ನೆಕ್ಸ್ಟು ಒಂದು ದಿನ ಪೂಜೆಗೆ ಇಡ್ತೀನಲ್ಲ, ಆವಾಗ ತೋರಿಸ್ತೀನಿ ಹೇಗಿದೆ ಅಂತ. ಇದ್ರದ್ದು ಒಂದೊಂದು ಫೋಟೋನೂ ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ, ನೋಡಿ ಹೇಗಿದೆ ಅಂತ. ಫ್ರೆಂಡ್ಸ್, ಇವತ್ತು ನಾನು ದೀಪಗಳೆಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ. ಇಟ್ಟು ಪೂಜೆ ಮಾಡುವಾಗ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ತೋರಿಸ್ತಾ ಇದ್ದೀನಿ. ಇದು ಹುಣ್ಣಿಮೆ ದಿನ ಮಾಡ್ತಾರಂಥ ಪೂಜೆ.
ನನಗೆ ಈ ರೀತಿ ದೇವರಿಗೆ ಅಲಂಕಾರ ಮಾಡೋದಂದ್ರೆ ತುಂಬ ಇಷ್ಟ. ಇಲ್ಲಿ ಪುಟ್ಟ ಮಹಾಲಕ್ಷ್ಮಿ ಇಟ್ಕೊಂಡಿದ್ದೀನಿ. ಇದು ಹೊಸ್ದಾಗಿ ತಗೊಂಡಿದ್ದ ದೀಪ ಮತ್ತು ಆನೆ, ಹಿಂಭಾಗ ಗಣೇಶ. ಇಷ್ಟು ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ಸೊ ನಿಮಗೆ ಹೇಳಿದ ರೀತಿಯೇ ಇವತ್ತು ಪೂಜೆ ಮಾಡಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನೋಡೋಣ, ಆದರೆ ಇವತ್ತೇ ಈ ವ್ಲಾಗ್ನ ಹಾಕ್ತೀನಿ ಫ್ರೆಂಡ್ಸ್. ಲೈಕು, ಶೇರು, ಸಬ್ಸ್ಕ್ರೈಬು ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಹೊಸಲು ಪೂಜೆ ಈ ರೀತಿ ಮಾಡ್ತೀನಿ ನಾನು ಯಾವಾಗ್ಲೂ.